ಹಲೋ ಅಣ್ಣ, ಇದೇನು ಇಷ್ಟೊತ್ತಲ್ಲಿ ಫೋನ್ ಮಾಡಿಬಿಟ್ಟಿದ್ಯಾ? ಇದ್ಯಾಕೆ ಪದ್ಮಿನಿ, ನಿನ್ನ ಧ್ವನಿಗೇನಾಗಿದೆ? ಅದು ಅಣ್ಣ, ಸ್ವಲ್ಪ ಕೋಲ್ಡ್ ಇತ್ತು. ಹೇಳಣ್ಣ, ಏನು ವಿಷಯ? ಸರಿ, ನಿನಗೊಂದು ಸಂತೋಷದ ಸುದ್ದಿ ಕಣಮ್ಮ. ನಿನ್ನ ತಂಗಿ ರುಕ್ಮಿಣಿಗೆ ನಾವು ಮದುವೆ ಮಾಡೋಣ ಅಂತಿದ್ದೀವಿ. ಅಲ್ಲ ಅಣ್ಣ, ಅವಳು ಮದುವೆ ಅಂದರೆ ಕಿಲೋಮೀಟರ್ ಗಟ್ಟಲೆ ದೂರ ಓಡೋಗ್ತಾಳೆ. ಮೊದಲು ಅವಳಿಗೆ ಮದುವೆಗೆ ಒಪ್ಪಿಗೆ ಇದೆಯೋ ಇಲ್ವೋ ಕೇಳು. ಎಲ್ಲ ಮಾತುಕತೆ ಮಾಡಿ ಅವಳನ್ನ ಒಪ್ಸಿ ಆಯ್ತು ಕಣಮ್ಮ. ನಾಳೆ ಗಂಡಿನ ಕಡೆಯವರು ಅವಳನ್ನ ನೋಡೋಕೆ ಬರ್ತಾ ಇದ್ದಾರೆ. ಅದಕ್ಕೆ ನಿನ್ನನ್ನು ನಕುಲನ್ನ ಕರೆಯೋಣ ಅಂತ ಫೋನ್ ಮಾಡಿದೆ. ಎಲ್ಲಿ ನಕುಲಿದ್ರೆ ಫೋನ್ ಕೊಡು, ಮಾತಾಡ್ತೀನಿ. ಅಣ್ಣ, ಅವರು ಹೊರಗಡೆ ಮೆಡಿಕಲ್ ಶಾಪಿಗೆ ಹೋಗಿದ್ದಾರೆ. ಅವ್ರು ಬಂದ್ಮೇಲೆ ಕಾಲ್ ಮಾಡ್ತೀನಿ. ಸರಿ, ನಾಳೆ ಸಂಜೆ ಗಂಡಿನ ಕಡೆಯವರು ಬರ್ತಾ ಇದ್ದಾರೆ. ನೀವಿಬ್ಬರು ಬೆಳಗ್ಗೆನೆ ಬಂದ್ಬಿಡಿ, ಆಯ್ತಾ? ಅಣ್ಣ, ದಯವಿಟ್ಟು ಬೇಜಾರು ಮಾಡ್ಕೋಬೇಡ. ಡಾಕ್ಟ್ರು ನನಗೆ ಹೊರಗಡೆ ಎಲ್ಲೂ ಸುತ್ತಾಡಬಾರ್ದು ಅಂತ ಹೇಳಿದ್ದಾರೆ. ಅದಕ್ಕೆ ನಾನು ಬರೋದು ಸ್ವಲ್ಪ ಕಷ್ಟ ಆಗುತ್ತೆ. ಏನು ಮಾಡಲಿ, ನನ್ನ ಆರೋಗ್ಯನೂ ನಾನು ನೋಡ್ಕೋಬೇಕಲ್ವಾ? ಇದೆಲ್ಲ ನನಗೆ ಅರ್ಥ ಆಗುತ್ತಮ್ಮ. ಆದರೆ ಈ ವಿಚಾರನ ನಾನು ರುಕ್ಮಿಣಿಗೆ ಹೇಳಿದ್ರೆ ಅವಳು ಖಂಡಿತ ನನ್ನ ಜೊತೆಲಿ ಜಗಳ ಆಡ್ತಾಳೆ. ಒಂದು ಕೆಲಸ ಮಾಡ್ತೀನಿ, ನಾನು ಫೋನ್ ಅವಳಿಗೆ ಕೊಡ್ತೀನಿ, ನೀನೇ ಅವಳ ಹತ್ರ ಮಾತಾಡು. ತಗೋ. ಹಲೋ ಸಿಸ್ಟ್ರು. ಏನೇ ಸಿಸ್ಟ್ರು, ಜೀವನದಲ್ಲಿ ಫಸ್ಟ್ ಟೈಮ್ ಮಧು ಪರೀಕ್ಷೆ ಕೂತ್ಕೋತಾ ಇದ್ದೀನಿ. ಆಗ್ಲೇ ಚಕ್ಕರ್ ಹಾಕೋ ಪ್ಲಾನ್ ಮಾಡ್ತಾ ಇದೀಯಾ?